ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಬದುಕು ನಿಜಕ್ಕೂ ಒಂದು ಮಾದರಿ. ಒಂದು ವರ್ಷ ಮಹಿಳಾ ದಿನಾಚರಣೆ ನಡೆದಿದೆ. ಒಂದಷ್ಟು ಹುಡುಗಿಯರು ಮಹಿಳೆಯರು ಸೇರಿಕೊಂಡು ಮಹಿಳಾ ದಿನಾಚರಣೆಯ ದಿನದಂದು ಮಹಿಳೆಯರ ಬಗ್ಗೆ ಮಾಸ್ತಿಯವರ ಧೋರಣೆ ಹೇಗಿದೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಅವರ ಮನೆಗೆ ಬರ್ತಾರೆ. ಮಾತುಕತೆಯಾಗುತ್ತೆ. ಮೊದಲು ಮಾಸ್ತಿ ಹೆಣ್ಣಿನ ಬಗ್ಗೆ ಒಂದಷ್ಟು ಮಾತಾಡ್ತಾರೆ. ಆಮೇಲೆ ಅವರೆಲ್ಲ ಪ್ರಶ್ನೆಗಳು ಕೇಳ್ತಾರೆ. ಎಲ್ಲ ಮುಗೀತು ಅನ್ನೋ ಹೊತ್ತಿಗೆ ಒಂದು 16-17 ವರ್ಷದ ಹುಡುಗಿ ಒಬ್ಬಳು, ಸರ್ ನಾನೊಂದು ಪ್ರಶ್ನೆ ಕೇಳಬಹುದಾ? ಕೇಳಮ್ಮ, ಅದಕ್ಕೇನಂತೆ? ಸರ್ ದಯವಿಟ್ಟು ಕೋಪ ಮಾಡ್ಕೋಬಾರ್ದು, ನೀವು ಬೇಜಾರು ಮಾಡ್ಕೋಬಾರ್ದು. ನಾನು ಯಾಕಮ್ಮ ಮಾಡ್ಕೊಳ್ಳಿ, ನನಗೆ ಕೋಪನೇ ಬರೋದಿಲ್ಲ. ಹೇಳಮ್ಮ, ಪರವಾಗಿಲ್ಲ, ಏನು ಬೇಕು, ಯಾವ ಪ್ರಶ್ನೆ ಕೇಳು ಅಂದಾಗ ಆಕೆ ಹೇಳ್ತಾಳಂತೆ. ಅಂದಾಗೆ, ಸರ್ ನೀವು ನಿಮ್ಮ ಬದುಕಿನಲ್ಲಿ ಯಾವುದಾದ್ರೂ ಹೆಣ್ಣನ್ನು ಪ್ರೀತಿಸಿದ್ರಾ ಸರ್? ಸರ್ ಹೇಳಿ ಸರ್, ಪ್ಲೀಸ್ ಸರ್ ಅಂತ ಗೋವರಿಯೋಕ್ಕೆ ಶುರು ಮಾಡ್ತಾಳಂತೆ ಆ ಹುಡುಗಿ. ಅಲ್ಲಿದ್ದಂಥ ಹೆಣ್ಣು ಮಕ್ಕಳಿಗೆ, ದೊಡ್ಡವರು, ಮಧ್ಯ ವಯಸ್ಸಿನವರು ಮತ್ತು ಚಿಕ್ಕವರು ಎಲ್ಲ ಇದ್ರಲ್ಲ, ಒಂಥರ ಮುಜುಗರ ಆಗಿಬಿಡುತ್ತೆ. ಮಾಸ್ತಿ ಅಂತ ಅವರು 90 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರೋ ಆ ಹಿರಿಯನನ್ನು ಹೋಗಿ ನೀವು ಯಾರನ್ನಾರು ಲವ್ ಮಾಡಿದ್ರಾ ಅಂತ ಕೇಳ್ತಿದ್ದಾಳಲ್ಲ ಈ ಹುಡುಗಿ ಬುದ್ಧಿ ಇದೆಯಾ ಅನ್ನೋದು ಆಶ್ಚರ್ಯ ಆಗೋಗುತ್ತೆ. ಇದನ್ನು ಗಮನಿಸ್ತಾರೆ ಮಾಸ್ತಿಯವರು. ಗಮನಿಸ್ಬಿಟ್ಟು ಹೇಳ್ತಾರೆ, ಅಯ್ಯೋ ಬಿಡಮ್ಮ, ಯಾಕೆ ಯೋಚನೆ ಮಾಡ್ತೀಯಾ ಮಗಳೇ, ನೀನು ಕೇಳಿದಂಥ ಪ್ರಶ್ನೆಯಲ್ಲಿ ಯಾವುದೂ ತಪ್ಪಿಲ್ಲಮ್ಮ. ನೀನು ನನ್ನ ಬದುಕಿನಲ್ಲಿ ಈ ಹಿಂದೆ ಏನೆಲ್ಲ ನಡೀತೋ ಅವೆಲ್ಲವನ್ನು ನೆನೆಸ್ಕೊಳ್ಳೋ ಹಾಗೆ ಮಾಡಿಬಿಟ್ಟೆ. ಈ ಒಂದು ಕ್ಷಣ ನನಗೆ ನಿರ್ಭೀತಿಯಿಂದ ನಾನು ಹೇಳ್ತೇನೆ ನಿನ್ನ ಪ್ರಶ್ನೆಗೆ ಉತ್ತರ. ನೀವು ಯಾವುದಾದ್ರೂ ಹೆಣ್ಣನ್ನು ಪ್ರೀತಿಸಿದ್ದೀರಾ ಅಂತ ಕೇಳಿದೆ ಅಲ್ವಾ? ಹೌದಮ್ಮ, ನಾನು ಒಂದು ಹೆಣ್ಣನ್ನು ಬಹಳ ದೀರ್ಘಕಾಲ ಪ್ರೀತಿಸಿದ್ದು ಉಂಟು ಅಂದಾಗ ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಅಂತ ಎಲ್ಲರೂ ಬಾಯಿ ತೆಗೆದು ನೋಡಲಿಕ್ಕೆ ಶುರು ಮಾಡ್ತಾರೆ. ಮಾಸ್ತಿಯವರು ತಮ್ಮ ಮಾತನ್ನು ಮುಂದುವರಿಸ್ತಾರೆ. ಇದರಲ್ಲಿ ಆಶ್ಚರ್ಯ ಪಡೋದೇನೆಮ್ಮ, ಏನಿದೆ ಇದರಲ್ಲಿ? ನಾನು ಸಹ ಮನುಷ್ಯ ಅಲ್ವೇ, ನನಗೂ ಸಹ ಪ್ರೀತಿ, ಪ್ರೇಮ, ಆಸೆ ಎಲ್ಲ ಇರೋದಿಲ್ವೇ ಅಂದಾಗ, ಹೌದು ಸಾರ್, ಅದು ನಿಜ. ಆದರೆ ನೀವು ಆ ಹುಡುಗಿಯನ್ನು, ಹೆಣ್ಣನ್ನು ಪ್ರೀತಿಸ್ತಾ ಇದ್ದದ್ದು ನಿಮ್ಮ ಹೆಂಡತಿಯವರಿಗೆ ಗೊತ್ತಿತ್ತಾ ಇಲ್ವಾ ಸಾರ್ ಅಂತ ಕೇಳಿದಾಗ, ಅಯ್ಯೋ ಗೊತ್ತಿಲ್ಲದೆ ಏನು, ಇಬ್ರಿಗೂ ಗೊತ್ತಿತ್ತು. ಇಬ್ಬರು ಒಬ್ಬರನ್ನೊಬ್ಬರನ್ನ ಬಹಳ ಇಷ್ಟಪಡ್ತಾ ಇದ್ದರು, ಒಟ್ಟಿಗೆ ಇಬ್ಬರು ಚೆನ್ನಾಗೇ ಇದ್ದರು ಅಂತ ಕೇಳಿದಾಗ ಎಲ್ಲರಿಗೂ ಒಂದು ರೀತಿ ಗೊಂದಲ ಆಗೋಗುತ್ತೆ. ಗೊಂದಲ ಆಗೋಗಿ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಮದುವೆ ಆದಮೇಲಂತೂ ಆಕೆಗೆ ಆ ಹೆಣ್ಣಿನ ಬಗ್ಗೆ ದ್ವೇಷ, ತಿರಸ್ಕಾರ ಬೆಳೆಯುವ ಬದಲು ಪ್ರೀತಿ, ವಾತ್ಸಲ್ಯ ಬೆಳೆಯಿತು. ಇಬ್ಬರೂ ಅವರಿದ್ದಷ್ಟು ಕಾಲವೂ ಪರಸ್ಪರ ಪ್ರೀತಿಸುತ್ತಿದ್ದದ್ದು, ಬಲು ಅನ್ಯೋನ್ಯವಾಗಿ ಇದ್ದದ್ದು ನನಗೆ ಸಂತೋಷವನ್ನೇ ಕೊಟ್ಟಿದೆ. ಆದರೆ ಕೆಲವು ವರ್ಷಗಳ ಹಿಂದೆ ಆ ಇಬ್ಬರೂ ನನ್ನನ್ನು ಬಿಟ್ಟು ಹೋಗಿಬಿಟ್ರಮ್ಮ. ಇವತ್ತು ನಾನು ಅನಾಥನಾಗಿಬಿಟ್ಟಿದ್ದೇನೆ, ಏನು ಮಾಡಲಿ ಮಗಳೇ ಅಂತ ಕೇಳಿದಾಗ ಅವರ ಕುತೂಹಲ ಇದ್ದಕ್ಕಿದ್ದಂಗೆ ಒಂದು ರೀತಿ ಭಯ, ಆಶ್ಚರ್ಯ, ಖೇದ ಎಲ್ಲ ಭಾವಗಳಿಗೆ ಕೊಡಲಿಕ್ಕೆ ಆ ಕ್ಷಣದಲ್ಲಿ ಮೂಡಲಿಕ್ಕೆ ಶುರುವಾಗುತ್ತೆ. ತಕ್ಷಣ ಆ ಹುಡುಗಿ ಕೇಳ್ತಾಳೆ, ಸರ್ ನಿಮ್ಮ ಮನಸ್ಸನ್ನು ಸೂರೆಗೊಂಡ ಆ ಹೆಣ್ಣು ಯಾರು ಅಂತ ಹೇಳ್ತೀರಾ ಸಾರ್ ಅಂದಾಗ ಮಾಸ್ತಿಯವರು ದೃಢವಾದ ಧ್ವನಿಯಲ್ಲಿ ಹೇಳ್ತಾರೆ, ಆ ಹೆಣ್ಣು ನನ್ನ ತಾಯಿ ಅಂತ. ಕೈ ಮುಗಿತಾರೆ. ಕೈ ಮುಗಿತಾ ಇದ್ದ ಹಾಗೆ ಎಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಟೋಗ್ತಾರೆ. ಮಾಸ್ತಿಯವರ ಬದುಕಿನ ಈ ಒಂದು ಘಟನೆ ಏನಿದೆ, ಈ ಘಟನೆಯಿಂದ ಬಹುದೊಡ್ಡ ಪಾಠ ಕಲಿಬೇಕಾದದ್ದು, ಯಾರ ಹತ್ರ ಯಾವ ಪ್ರಶ್ನೆಯನ್ನು ಯಾವ ಹೊತ್ತಲ್ಲಿ ಕೇಳಬೇಕು ಅನ್ನೋ ಒಂದು ಉಚಿತತೆ ಇರುತ್ತಲ್ಲ, ಅದನ್ನು ಕಲಿಯದೆ ಹೋಯಿತು ಅಂದರೆ ಈ ವಿದ್ಯಾಭ್ಯಾಸ ಎಲ್ಲವೂ ವ್ಯರ್ಥ, ನಿಜಕ್ಕೂ ವ್ಯರ್ಥ. ಆದರೆ ಮಾಸ್ತಿಯವರ ಈ ಘಟನೆ ನಮಗೆ ಖಂಡಿತ ಒಂದು ದೊಡ್ಡ ಪಾಠವನ್ನೇ ಕಲಿಸಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಮೈಸೂರಿನಿಂದ ಬಂದಿದ್ದೇನೆ. ನಾನು ಪ್ರಸ್ತುತ JSS ಕಾಲೇಜಿನಲ್ಲಿ MA ಪದವಿ ವ್ಯಾಸಂಗ ಮಾಡುತ್ತಿದ್ದೇನೆ.
ನನ್ನ ಹವ್ಯಾಸಗಳು ವಯಲಿನ್ ನುಡಿಸುವುದು, ಕ್ರಿಕೆಟ್ ನೋಡುವುದು. ರವಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀ ಕಶ್ಯಪ್ ಅಂತ. ಮೂಲತಃ ಚಿಕ್ಕಮಗಳೂರಿನವಳು. ಬೆಂಗಳೂರು KR ಪುರಮಿಂದ ಬಂದಿದ್ದೀನಿ. ಕಾರ್ಪೊರೇಟ್ ಕಂಪ್ನಿಯಲ್ಲಿ HR ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಶಾಸ್ತ್ರೀಯ ಸಂಗೀತ, ಆ್ಯಂಕರಿಂಗ್ ಹಾಗೂ ಚುಟುಕುಗಳು ಬರೆಯೋದು ನನ್ನ ಕೆಲವೊಂದು ಹವ್ಯಾಸಗಳಾಗಿವೆ. ಬಹಳ ಸಂತೋಷ ಶ್ರೀ ಕಶ್ಯಪ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು GS ಕೃಷ್ಣಮೂರ್ತಿ. ನಾನು ಮೂಲತಃ ಚಿಕ್ಕಮಗಳೂರಿನವನು. ನಾನು ಈಗ ಬೆಂಗಳೂರು ಸದಾಶಿವನಗರದಿಂದ ಬಂದಿದ್ದೇನೆ. ನಾನು ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ದೆ. ಇವಾಗ ನಿವೃತ್ತನಾಗಿದ್ದೇನೆ. ನನ್ನ ಹವ್ಯಾಸ ವನ್ಯಜೀವಿ ಛಾಯಾಗ್ರಹಣ. ಕೃಷ್ಣಮೂರ್ತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಕಟಿಸಿರುವಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಹೆಬ್ಬಾಳದಿಂದ ಸರ್ಜಾಪುರದವರೆಗಿನ ಕೆಂಪು ಲೈನ್ ಮೆಟ್ರೋ ರೈಲು ಯಾವಾಗ ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದೆ? ಆಯ್ಕೆಗಳನ್ನು ನೋಡೋಣ. 2030, 2028, 2029, 2027. ಮೊದಲಿಗೆ ರವಿ, ಆನಂತರ ಶ್ರೀ ಕಶ್ಯಪ್. 2028. 28 ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2 ಶ್ರೀ ಕಶ್ಯಪ್. 2030. 2030 ಆಯ್ಕೆ 1. ಉತ್ತರವನ್ನು ನೋಡೋಣ. 2030 ಸರಿಯಾದ ಉತ್ತರ. ಶ್ರೀ ಕಶ್ಯಪ್ ಈ ಉತ್ತರ ಕೊಟ್ಟಿದ್ದಾರೆ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಹೆಬ್ಬಾಳದಿಂದ ಸರ್ಜಾಪುರದವರೆಗಿನ ಈ ಕೆಂಪು ಲೈನ್ ಮೆಟ್ರೋ ಏನಿದೆ, ಇದು ಒಟ್ಟು 37 ಕಿಲೋಮೀಟರ್ ಉದ್ದ ಇರುತ್ತಂತೆ. ನಡುವೆ 28 ನಿಲ್ದಾಣಗಳು ಬರುತ್ತಂತೆ. ಈ 37 ಕಿಲೋಮೀಟರ್ಗಳಲ್ಲಿ 11 ಕಿಲೋಮೀಟರಷ್ಟು ದೂರ ನೆಲದ ಒಳಗೆ ಸಾಗುತ್ತಂತೆ. ಉಳಿದ ಭಾಗ ಏನಿದೆ ಅದು ನೆಲದ ಮೇಲೆ ರೂಪುಗೊಳ್ಳುತ್ತೆ. 2030 ಹೊತ್ತಿಗೆ ಸಿಗಬಹುದು ಅನ್ನೋ ಒಂದು ಅಂದಾಜು ಈಗ ಕೊಟ್ಟಿದ್ದಾರೆ. ಮುಂದಿನ ಪುಸ್ತಕ ಆರೋಗ್ಯ ಸಂಹಿತೆ, ಸ್ವಸ್ಥ ಜೀವನಕ್ಕೆ ಸರಳ ಕೈಪಿಡಿ. ಡಾಕ್ಟರ್ ನಾ ಸೋಮೇಶ್ವರ ಬರೆದಂಥ ಪುಸ್ತಕ. ಪ್ರಶ್ನೆ: ಬೆಂಗಳೂರು ದಕ್ಷಿಣ ಹೊರವಲಯದಲ್ಲಿ ಎಷ್ಟು ಎಕರೆಗಳ ಪ್ರದೇಶದಲ್ಲಿ ಹೊಸ ಕ್ರೀಡಾ ಸಮುಚ್ಚಯವನ್ನು ನಿರ್ಮಿಸುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ? ಆಯ್ಕೆಗಳನ್ನು ನೋಡೋಣ. 50 ಎಕರೆ, 100 ಎಕರೆ, 10 ಎಕರೆ, 75 ಎಕರೆ. ಮೊದಲಿಗೆ ರವಿ, ಆನಂತರ ಶ್ರೀ ಕಶ್ಯಪ್. 75 ಎಕರೆ. 75 ಎಕರೆ ಆಯ್ಕೆ 4 ಶ್ರೀ ಕಶ್ಯಪ್. 100 ಎಕರೆ. 100 ಎಕರೆ ಆಯ್ಕೆ 2. ಉತ್ತರವನ್ನು ನೋಡೋಣ. 100 ಎಕರೆ ಸರಿಯಾದ ಉತ್ತರ. ಆರೋಗ್ಯ ಸಂಹಿತೆ ಈ ಒಂದು ಪುಸ್ತಕವನ್ನು ಶ್ರೀ ಕಶ್ಯಪ್ ಅವರಿಗೆ ಕೊಟ್ಟಿದ್ದೇವೆ. ಇಲ್ಲೊಂದು ಕ್ರೀಡಾ ಹಬ್ಬನ್ನು ನಿರ್ಮಿಸಬೇಕು ಅಂತ ಹೊರಟಿದ್ದಾರೆ. 8 ಹೊರಾಂಗಣ ಕ್ರೀಡಾ ಇರುತ್ತಂತೆ, 8 ಒಳಾಂಗಣ ಕ್ರೀಡಾ ಇರುತ್ತಂತೆ, ಒಲಿಂಪಿಕ್ ಗಾತ್ರದ ಈಜುಕೊಳ ಇರುತ್ತಂತೆ. ಇವುಗಳ ಜೊತೆಯಲ್ಲಿ ತರಬೇತಿ ಕೇಂದ್ರಗಳು, ಅತಿಥಿ ಗೃಹಗಳು, ಹಾಸ್ಟೆಲ್ಗಳು, ಹೋಟೆಲ್ಗಳು, ಸಭಾಂಗಣಗಳು ಇವೆಲ್ಲ ಇರುತ್ತಂತೆ. ಈ ಎಲ್ಲ ಏರ್ಪಾಟನ್ನು ನೋಡ್ತಾ ಇದ್ದರೆ ಬಹುಶಃ ಅಂತಾರಾಷ್ಟ್ರೀಯ ಕ್ರೀಡೆಗಳನ್ನು ನಡೆಸೋದಕ್ಕೆ ಏನೆಲ್ಲ ಅನುಕೂಲತೆಗಳು ಬೇಕೋ ಆ ಎಲ್ಲ ಅನುಕೂಲತೆಗಳು ಈ 100 ಕಿಲೋಮೀಟರ್ ಹೊಸ ಕ್ರೀಡಾ ಸಮುಚ್ಚಯದಲ್ಲಿ ನಿರ್ಮಿಸುವ ಒಂದು ಭರವಸೆಯನ್ನು ಸರ್ಕಾರ ನೀಡಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಆರಂಕುಶ ವಿಟ್ಟೊಡಂ ಗಜ ಸಂಕಥನ. ಪವನ್ ಮೌರ್ಯ ಚಕ್ರವರ್ತಿ ಬರೆದ ಸೊಗಸಾದ ಕೃತಿ ಇದು. ಪ್ರಶ್ನೆ: ಇಸ್ರೋ ಸಂಸ್ಥೆಯು ಎಷ್ಟು ಸಾವಿರ kg ಭಾರವನ್ನು ಹೊತ್ತು ಸಾಗಿಸಬಲ್ಲ ಹೊಸ ರಾಕೆಟನ್ನು ಸಿದ್ಧಪಡಿಸ್ತಾ ಇದೆ?
ಆಯ್ಕೆಗಳನ್ನು ನೋಡೋಣ. 10,000 kg, 20,000 kg, 30,000 kg, 40,000 kg. ಮೊದಲಿಗೆ ಶ್ರೀ ಕಶ್ಯಪ್, ಆನಂತರ ರವಿ. 30,000 kg. 30,000 kg ಆಯ್ಕೆ 3. ಹೇಳಿ ರವಿ. 10,000 kg. 10,000 kg ಉತ್ತರವನ್ನು ನೋಡೋಣ. 30,000 kg ಉತ್ತರ ಸರಿಯಾಗಿದೆ. ಆರಂಕುಶ ಬಿಟ್ಟೊಡಂ ಎನ್ನುವ ಈ ಒಂದು ಪುಸ್ತಕವನ್ನು ಶ್ರೀ ಕಶ್ಯಪ್ ಅವರಿಗೆ ಕೊಟ್ಟಿದ್ದೇವೆ. ಮನುಷ್ಯನನ್ನು ಹೊತ್ತು ಬಾಹ್ಯಾಕಾಶಕ್ಕೆ ಸಾಗುವ ಹಾಗೂ ಇತರ ಗ್ರಹಗಳ ಯಾನ ಏನಿದೆ ಅವೆಲ್ಲಕ್ಕೂ ಸಿದ್ಧತೆಗಳನ್ನು ನಡೆಸ್ತಾ ಇದೆ ಇಸ್ರೋ. ಆದರೆ 30,000 kg ಅಮೆರಿಕದ ಉಪಗ್ರಹ ಅಂತ ಇದು, ಇದನ್ನು ನಾವು ಉಡಾಯಿಸ್ಕೊಡ್ತೇವೆ ಅಂತ ಇಸ್ರೋ ಒಪ್ಕೊಂಡಿದೆ. ಇದೊಂದು ಬಹುದೊಡ್ಡ ಸಾಹಸ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಶ್ರೀ ಕಶ್ಯಪ್ ಅವರು ನಾವು ಕೇಳಿದ 3 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟು ಹ್ಯಾಟ್ರಿಕ್ ಗಳಿಸಿದ್ದಾರೆ. ರವಿ ಮತ್ತು ಕೃಷ್ಣಮೂರ್ತಿ ಅವರು ಹ್ಯಾಟ್ರಿಕ್ ಗಳಿಸಬೇಕು ಅನ್ನೋದು ನಮ್ಮ ಆಸೆ. ಮುಂದಿನ ಪುಸ್ತಕ ಋತುಗಳ ಅವಾಂತರ, ಭಾರತೀ ಪುತ್ರ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. 4K ರೆಸಲ್ಯೂಷನ್ ತಂತ್ರಜ್ಞಾನವನ್ನು ಅವಲಂಬಿಸಿದ ಶೋಲೆ ಚಿತ್ರವು ಯಾವಾಗ ಬಿಡುಗಡೆಯಾಗಲಿದೆ? ಆಯ್ಕೆಗಳನ್ನು ನೋಡೋಣ. ನವೆಂಬರ್ 6, 2025, ಅಕ್ಟೋಬರ್ 6, 2025, ಡಿಸೆಂಬರ್ 6, 2025. ಹೇಳಿ ರವಿ. ನವೆಂಬರ್ 6, 2025. ಆಯ್ಕೆ 1. ಆಯ್ಕೆ 4 ನೋಡೋಣ. ಎರಡನೇದಾಗಿ ಶ್ರೀ ಕಶ್ಯಪ್ ಒತ್ತಿದ್ದಾರೆ. ಅಕ್ಟೋಬರ್ 6, 2025. ಅಕ್ಟೋಬರ್. ಆಯ್ಕೆ 4 ನೋಡೋಣ. ಆಯ್ಕೆ 4 ಸೆಪ್ಟೆಂಬರ್ 6, 2025. ಉತ್ತರವನ್ನು ನೋಡೋಣ. ಸೆಪ್ಟೆಂಬರ್ 6, 2025 ಸರಿಯಾದ ಉತ್ತರ ಆಗಿತ್ತು. 4K ರೆಸಲ್ಯೂಷನ್ ಅಂದರೆ ಏನು ಅಂದರೆ 4,000 ಪಿಕ್ಸೆಲ್ಗಳನ್ನು ಒಳಗೊಂಡಂಥ ಚಿತ್ರ ಅಂತೆ ಅದು. 4,000 ಪಿಕ್ಸೆಲ್ ಅಂದರೆ ಇದುವರೆಗೂ ನಾವು ಕಾಣದೇ ಇರತಕ್ಕಂಥ ಅತ್ಯಂತ ಸ್ಪಷ್ಟವಾದ ಚಿತ್ರ, ಪ್ರತಿಯೊಂದು ವಿವರಗಳು ಕಾಣುವಂತಹ ಒಂದು ಹೊಸ ತಂತ್ರಜ್ಞಾನ ಇದು. ಈ ಒಂದು ತಂತ್ರಜ್ಞಾನವನ್ನು ಬಳಸಿ ಶೋಲೆ ಚಿತ್ರವನ್ನು ಮರುರೂಪಿಸ್ತಾ ಇದ್ದಾರೆ ಫಿಲ್ಮ್ ಹೆರಿಟೇಜ್ ಫೌಂಡೇಶನ್ ಮತ್ತು ಸಿಪ್ಪಿ ಫಿಲ್ಮ್ಸ್ ಅವರು. ಈ ಇಬ್ಬರೂ ಸೇರಿಕೊಂಡು ಈ ತಂತ್ರಜ್ಞಾನದಿಂದ ನಿರ್ಮಿಸಿದ ಚಿತ್ರ ಏನಿದೆ ಇದು 50ನೇ ಟೊರಾಂಟೊ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಬಿಡುಗಡೆ ಆಗಲಿದೆ. ಅಲ್ಲಿ ಮೊದಲು ಪ್ರದರ್ಶಿತವಾಗುತ್ತೆ. ಭಾರತಕ್ಕೆ ಯಾವಾಗ ಬರುತ್ತೆ ಈ ಬಗ್ಗೆ ಇದುವರೆಗೂ ಏನು ಮಾಹಿತಿ ಹೊರಬಂದಿಲ್ಲ. ಮುಂದಿನ ಪುಸ್ತಕ ಷೇರು ಮಾರುಕಟ್ಟೆ, ರಂಗಸ್ವಾಮಿ ಮೂಕನಹಳ್ಳಿ ಅವರು ಬರೆದ ಸಮಗ್ರ ಹೂಡಿಕೆ ಮಾರ್ಗದರ್ಶಿ. ನಮ್ಮ ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಜ್ಯ, ಮ, ಯ, ಬ. ತ್ಯಾಜ್ಯಮಯವಾಗಿರೋ ಹಬ್ಬ. 10 ಅಕ್ಷರ ಇದೆಯಾ ತಮ್ಮ ಉತ್ತರದಲ್ಲಿ? ಶ್ರೀ ಕಶ್ಯಪ್, ರವಿ. ಪ್ರಯತ್ನ ಪಡ್ತಾ ಇದ್ದೀನಿ. ಉತ್ತರವನ್ನು ನೋಡೋಣ. ರಾಜ್ಯದಲ್ಲಿ ಮಳೆಯ ಅಬ್ಬರ. ರಾಜ್ಯದಲ್ಲಿ ಮಳೆಯ ಅಬ್ಬರ ಸರಿಯಾದ ಉತ್ತರ ಆಗಿತ್ತು. ರಾಣಿ ಅಬ್ಬಕ್ಕ ದೇವಿಯ ಜೊತೆ ಪಯಣ ಎನ್ನುವ ಪುಸ್ತಕ KV ಲಕ್ಷ್ಮಣಮೂರ್ತಿ ಇದನ್ನು ಬರೆದಿದ್ದಾರೆ. ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 58 ಕೂಡು 79, 82 ಕಳೆ 49, 12 ಗುಣಿಸು 13, 207 ಭಾಗಿಸು 9.
ಬಜರ್ ಮೊದಲಿಗೆ ಕೃಷ್ಣಮೂರ್ತಿ, ಆನಂತರ ಶ್ರೀ ಕಶ್ಯಪ್. ಕೃಷ್ಣಮೂರ್ತಿ 343. 3 43. 343. ಅಯ್ಯೋ ಹೇಳಿ ಶ್ರೀ ಕಶ್ಯಪ್. ಸರ್ ನಾನು ಒಂದೊಂದೇ ಉತ್ತರ ಬರೆದಿದ್ದೀನಿ. ಇಲ್ಲ ಇಲ್ಲ, ಎಲ್ಲ ಕೂಡಬೇಕು ನೀವು. 4 ಉತ್ತರಗಳನ್ನು ಕೂಡಬೇಕಾಗುತ್ತೆ. ರವಿ, ಲೆಕ್ಕ ಪೂರ್ಣವಾಗಿದ್ದರೆ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿ. ಹೇಳಿಮ್ಮ. 529. ಉತ್ತರವನ್ನು ಹೇಳಿ ರವಿ. 356. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 137, ಹಾಂ 33, 156, 23 ಎಲ್ಲವನ್ನು ಕೂಡಿದ್ರೆ 349 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ನನ್ನ ಕನಸಿನ ಭಾರತ ಕವನ ಸಂಕಲನ ಡಾಕ್ಟರ್ ಶಶಿಕಾಂತ ಪಟ್ಟಣ ಬರೆದಿರುವಂಥ ಪುಸ್ತಕ ಇದು. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಕೃಷ್ಣಮೂರ್ತಿಯವರು ಬಸ್ ಜರುತ್ತಿದ್ದಾರೆ. ಉತ್ತರ: ಆಯ್ಕೆಗಳನ್ನು ನೋಡೋಣ. ಲಕ್ಷ್ಮೀಪತಿ ರಾಮಸುಬ್ಬಯ್ಯರ್, ಗಣೇಶ್ವರ ಶಾಸ್ತ್ರಿ ದ್ರಾವಿಡ್, ಕೆ ದಾಮೋದರನ್, CS ವೈದ್ಯನಾಥನ್. ಗಣೇಶ್ವರ ಶಾಸ್ತ್ರಿ ದ್ರಾವಿಡ್. ರವಿಯವರ ಉತ್ತರ ಗಣೇಶ್ವರ ಶಾಸ್ತ್ರಿ ದ್ರಾವಿಡ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಲಕ್ಷ್ಮೀಪತಿ ರಾಮಸುಬ್ಬಯ್ಯರ್ ಆಗಿತ್ತು. ಇವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ತಮಿಳುನಾಡು ರಾಜ್ಯಕ್ಕೆ ಸೇರಿದವರು. ಸಾಹಿತ್ಯ ಮತ್ತು ಶಿಕ್ಷಣ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶಸ್ತಿ ಇವರಿಗೆ ದೊರೆತಿದೆ. ತಮಿಳುನಾಡಲ್ಲಿ ದಿನಮಲರ್ ಅಂತ ಒಂದು ಪತ್ರಿಕೆ ಪ್ರಕಟವಾಗುತ್ತೆ. ಇದು ಬಹಳ ಜನಪ್ರೀತಿಯನ್ನು ಗಳಿಸಿರುವಂಥ ಪತ್ರಿಕೆ ಮತ್ತು ಸ್ವಾತಂತ್ರ್ಯ ಪೂರ್ವ ಕಾಲದಿಂದಲೂ ಸಹ ಈ ಪತ್ರಿಕೆ ಪ್ರಕಟವಾಗ್ತಾ ಇದೆ. ಆ ಪತ್ರಿಕೆಯ ಸ್ಥಾಪಕರು ಇವರು. ಹಾಗಾಗಿ ಇವರಿಗೆ ಈ ಗೌರವ ದೊರೆತಿದೆ. ಮುಂದಿನ ಪುಸ್ತಕ ರಂಗಣ್ಣನ ಗುಡಿಸಲು ಕಥಾ ಸಂಕಲನ, ಸಿಹಿಜೀವಿ CG ವೆಂಕಟೇಶ್ವರ್ ಬರೆದಿರುವಂಥ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ರ, ತುಂ, ದ, ಡೆ, ಲಿ, ಪ, ಯ, ಚ. ಹೇಳಿ ರವಿ. ಚಪ್ಪರದಲ್ಲಿ ತೊಂದರೆ. ಏನು ತೊಂದರೆ? ಅಲ್ಲ, ಅರ್ಥವತ್ತಾಗಿರ್ಬೇಕಲ್ವಾ? ಶ್ರೀ ಕಶ್ಯಪ್ ಹಾಗೂ ಕೃಷ್ಣಮೂರ್ತಿ ರವಿ ಒಳ್ಳೆಯ ಸುಳುಹನ್ನು ಕೊಟ್ಟಿದ್ದಾರೆ. ಅದನ್ನು ಆಧರಿಸಿ ಸರಿ ಉತ್ತರ ಕೊಡೋದಕ್ಕೆ ತಾವು ಪ್ರಯತ್ನಿಸಬಹುದು. ಚಪ್ಪರದಲ್ಲಿ ಅರ್ಥವಾಯಿತು, ಆದರೆ ಉಳಿದ 3 ಶಬ್ದ ನನಗೆ 3 ಅಕ್ಷರ ನನಗೆ ಅರ್ಥವಾಗಿಲ್ಲ. ಒಂದು ಅವಕಾಶ ಕೊಡ್ತೇನೆ ರವಿ, ಮತ್ತೊಂದು ಸಲ ಪ್ರಯತ್ನಿಸಿ. ಉತ್ತರವನ್ನು ನೋಡೋಣ.
ತೊಂಡೆಯ ಚಪ್ಪರದಲ್ಲಿ. ತೊಂಡೆಯ ಚಪ್ಪರ ನೋಡಿದ್ದೀರಾ? ನೋಡಿದರೆ ನಿಮಗೆ ಗೊತ್ತಾಗಿರೋದು, ಇಲ್ಲದೆ ಹೋಯಿತು ಅಂದರೆ ಕಷ್ಟ. ತೊಂಡೆ ಬಳ್ಳಿಯನ್ನು ಹಾಯಿಸ್ತಾರೆ ಚಪ್ಪರದಲ್ಲಿ, ಅದು ಎಲ್ಲ ಕಡೆ ಹರಡೋದಕ್ಕೆ ಪ್ರಯತ್ನ ಪಡುತ್ತೆ. ಹಾಗಾಗಿ ಬಳ್ಳಿಗಳೆಲ್ಲ ಕಡೆನೂ ಹುಟ್ಟುಕೊಂಡು ಎಲ್ಲಿ ಸ್ಥಳ ಸಿಗುತ್ತೋ ಅಂತ ಕಾಯ್ತಾ ಇರುತ್ತೆ. ಬಹಳ ವೇಗವಾಗಿ ಹರಡುತ್ತೆ ಇದು. ತೊಂಡೆಯ ಚಪ್ಪರವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂದಿದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ಪ್ರತಿದಿನವೂ ಬಳಸುವಂತಹದ್ದು ಸೂರ್ಯ, ಕಳ್ಳತನ. ಮೊದಲನೇದು ಮಾತ್ರ ಉಪ್ಪಿನಕಾಯಿ. ಹಾಂ, ಉಪ್ಪಿನಕಾಯಿ. ಪ್ರತಿದಿನವೂ ಬಳಸುವಂತಹದ್ದು 5 ಅಕ್ಷರಗಳಿದೆ ಈ ಶಬ್ದದಲ್ಲಿ. ಉಪ್ಪಿನಕಾಯಿ 5. ಉಪ್ಪಿನಕಾಯಿ 5. ಉಪ್ಪಿನಕಾಯಿ. ರವಿ, ಒಂದು ಉತ್ತರ ದಿನ ಬಳಕೆ. 2 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಸೂರ್ಯ ಎನ್ನುವ ಅರ್ಥವನ್ನು ಕೊಡುವಂಥ 3 ಅಕ್ಷರದ ಶಬ್ದ, ಮಧ್ಯದ ಅಕ್ಷರ ನ. ದಿನಕರ. ದಿನಕರ 3 ಮನೆ ಸರಿ ಇರೋದಲ್ಲಿ. ದಿನಕರ ಅಂದರೆ 4 ಅಕ್ಷರ ಬಂದ್ಬಿಡುತ್ತೆ, 4 ಆಗಲ್ಲ. ಹೇಳಿಮ್ಮ. 2ನೇದು ಬಾನನ. ಬಾನನ ಅಂತ ಶಬ್ದ ಇದೆಯಾ ಕನ್ನಡದಲ್ಲಿ? ಗೊತ್ತಿಲ್ಲ. ರವಿ, 2 ಉತ್ತರ ದಿನಪ. 3 ಉತ್ತರ ಯಾರು ಬೇಕಾದ್ರೂ ಬಜರುತ್ತಿ ಉತ್ತರ ಕೊಡಿ. ಕಳ್ಳತನ. ಕಳವು. ಕಳವು ಉತ್ತರವನ್ನು ನೋಡೋಣ. ಕಳವು ಉತ್ತರ ಸರಿಯಾಗಿದೆ. ಭಾವಗಳು 100 ಚಂದ್ರಿಕಾ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ ಶ್ರೀ ಕಶ್ಯಪ್ ಅವರಿಗೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ರವಿ ಅವರಿಗೆ ದೊರೀತಾ ಇದೆ. ಮೊದಲ ಪ್ರಶ್ನೆ, ದಿನ ಲೆಕ್ಕ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಬಡ್ಡಿಯನ್ನು ಎದುರು ನೋಡು, ಸಾವನ್ನು ಎದುರು ನೋಡು. ಸಾವನ್ನು ಎದುರು ನೋಡು. ಮುಂದಿನ ಪ್ರಶ್ನೆ, ಒಣಕೊಬ್ಬರಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಟಕು, ಮೊಟಕು. ಗಿಟಕು. ಮುಂದಿನ ಪ್ರಶ್ನೆ, ಬ್ರಹ್ಮಗಿರಿ, ಪುಷ್ಪಗಿರಿ, ಅಬ್ಬಿ, ಇರ್ಪೋ, ಹಾರಂಗಿ, ಲಕ್ಷ್ಮಣ ತೀರ್ಥಗಳಿರುವ ಜಿಲ್ಲೆ ಯಾವುದು? ಕೊಡಗು, ಉಡುಪಿ. ಕೊಡಗು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಲ್ಪರ ಸಂಘ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಂತಕ್ಕನ ಮಗಳು ಅಂತರದಲ್ಲಿ ಓಲಾಡ್ತಾಳೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ದಿನ ಲೆಕ್ಕ ಹಾಕು, ಸಾವನ್ನು ಎದುರು ನೋಡು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಗಿಟಕು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರವನ್ನು ಈಗ ನೋಡೋಣ. ಕೊಡಗು ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅಲ್ಪರ ಸಂಘ, ಅಭಿಮಾನ ಭಂಗ ಆಗಿತ್ತು, ಉತ್ತರ ಕೊಟ್ಟಿಲ್ಲ. 5ನೇ ಪ್ರಶ್ನೆಗೆ ಉತ್ತರ ಇದು ಜುಬಿಕಿಯ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಶ್ರೀ ಕಶ್ಯಪ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ದಿನವಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಸಾಯುವ ಕಾಲ ಬರು, ಹೆರಿಗೆಯ ಸಮಯವಾಗು. ಹೆರಿಗೆಯ ಸಮಯವಾಗು. ಮುಂದಿನ ಪ್ರಶ್ನೆ, ಗಿಡ ಬೀಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಮರವು ಕೆಳಕ್ಕೆ ಬೀಳು, ಕಾಡಿನಲ್ಲಿ ಮರೆಯಾಗು. ಕಾಡಿನಲ್ಲಿ ಮರೆಯಾಗು. ಮುಂದಿನ ಪ್ರಶ್ನೆ, ಕಾರ್ಕಳ, ಕೊಲ್ಲೂರು, ಮಲ್ಪೆ, ಕುಂಬಾಶಿ, ಮಣಿಪಾಲ ಯಾವ ಜಿಲ್ಲೆಯಲ್ಲಿದೆ? ಉಡುಪಿ, ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಂಸಾರಗುಟ್ಟು, ವ್ಯಾಧಿರಟ್ಟು. ವ್ಯಾಧಿರಟ್ಟು. ಈ ಒಗಟನ್ನು ಬಿಡಿಸಿ. ಸಮುದ್ರ ಪುತ್ರ, ಸಾರಿಗೆ ಮಿತ್ರ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ದಿನವಾಗು, ಹೆರಿಗೆಯ ಸಮಯವಾಗು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ
ಕಾಡಿನಲ್ಲಿ ಮರೆಯಾಗು ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಉಡುಪಿಯಾಗಿತ್ತು, ದಕ್ಷಿಣ ಕನ್ನಡ ಅಂತ ಹೇಳಿದರೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಂಸಾರಗುಟ್ಟು ವ್ಯಾಧಿ ರಟ್ಟು ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಸಮುದ್ರಪುತ್ರ ಸಾರಿಗೆ ಮಿತ್ರ ಉಪ್ಪು ಆಗಿತ್ತು. 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಕೃಷ್ಣಮೂರ್ತಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ದಾರಿ ಕಾಣು ಎಂಬ ನುಡಿಗಟ್ಟಿನ ಅರ್ಥವೇನು? ಮಾರ್ಗ ಸ್ಪಷ್ಟವಾಗು, ಉಪಾಯವು ಹೊಳೆ. ಉಪಾಯವು ಹೊಳೆ. ಮುಂದಿನ ಪ್ರಶ್ನೆ, ಉತ್ತಿ ತುಂಬುವುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಸಿಡಿ, ಗಿಡಿ. ಗಿಡಿ. ಮುಂದಿನ ಪ್ರಶ್ನೆ, ಸುರಪುರ, ಮೈಲಾರಲಿಂಗ, ಬಸವಸಾಗರ, ನಾರಾಯಣಪುರ ಇರುವ ಜಿಲ್ಲೆ ಯಾವುದು? ಯಾದಗಿರಿ, ವಿಜಯಪುರ. ಯಾದಗಿರಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸತ್ಯಕ್ಕೆ ಸಾವಿಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಂಬರ್ದಲ್ಲಾಡೋ ಹುಡುಗ, ಅವನ ಕಾಲಿಗೆ ಬೆಳ್ಳಿ ಕಡಗ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ದಾರಿ ಕಾಣು, ಉಪಾಯವು ಹೊಳೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಎರಡನೇ ಪ್ರಶ್ನೆಗೆ ಉತ್ತರ ಗಿಡಿ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಯಾದಗಿರಿ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಈ ಉತ್ತರ ಕೊಟ್ಟಿಲ್ಲ ತಾವು. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒನಕೆ ಆಗಿತ್ತು. 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ರವಿ ಅವರಿಗೆ 3 ಪುಸ್ತಕ ದೊರೆಯುತ್ತಾ ಇದೆ. ಶ್ರೀ ಕಶ್ಯಪ್ ಅವರಿಗೆ 7 ಪುಸ್ತಕ ಹಾಗೂ GS ಕೃಷ್ಣಮೂರ್ತಿ ಅವರಿಗೆ 3 ಪುಸ್ತಕ ದೊರೆಯುತ್ತಾ ಇದೆ. ರವಿ, ತಮ್ಮ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಶ್ರೀ ಕಶ್ಯಪ್ ಅವರಿಗೆ 7 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಕೃಷ್ಣಮೂರ್ತಿ ಅವರಿಗೆ 3 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಅತ್ಯಂತ ವೇಗವಾಗಿ ಬೆಳೆಯುವ ಸಸ್ಯ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಬಿದಿರು. ಬಿದಿರು ಒಂದು ದಿನದ ಅವಧಿಯಲ್ಲಿ ಸುಮಾರು 90 ಸೆಂಟಿಮೀಟರಷ್ಟು ಬೆಳೆಯುತ್ತಂತೆ. ಅತ್ಯಂತ ವೇಗವಾಗಿ ಬೆಳೆಯುತ್ತೆ ಬಿದಿರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.